ಹಿಂದಿನ ಹಾದಿ ಮರೆಯದೆ ಋಣ ತೀರಿಸಲು ಮುಂದಾದ್ರು ಮೇಡಮ್ ರಮ್ಯಾ. ಹಲವು ವಿವಾದಗಳ ನಡುವೆಯೂ ಕೂಡ ಶಾಂತಿನಗರ ಶಾಸಕ ಹ್ಯಾರಿಸ್ ಪರ ರಮ್ಯಾ ಲಾಬಿಯನ್ನ ನಡೆಸಿದ್ದಾರೆ. ಹ್ಯಾರಿಸ್ಗೆ ಮಂತ್ರಿ ಪಟ್ಟ ನೀಡುವಂತೆ ಹೈಕಮಾಂಡ್ ಮಟ್ಟದಲ್ಲಿ ಪದ್ಮಾವತಿ ಪ್ರಭಾವವನ್ನ ಬೀರಿದ್ದಾರೆ. ರಮ್ಯಾ ಋಣ ಸಂದಾಯಕ್ಕೆ ಮುಂದಾಗಿದ್ದಾರೆ. ಹಲವು ವಿವಾದಗಳ ನಡುವೆಯೂ ಕೂಡ ಶಾಂತಿನಗರದ ಶಾಸಕ ಹ್ಯಾರಿಸ್ ಪರ ಅವರು ಲಾಬಿ ನಡೆಸಿದ್ದು, ಹ್ಯಾರಿಸ್ಗೆ ಮಂತ್ರಿ ಪಟ್ಟ ನೀಡುವಂತೆ ಹೈಕಮಾಂಡ್ ಮಟ್ಟದಲ್ಲಿ ಪದ್ಮಾವತಿ ಪ್ರಭಾವವನ್ನ ಬೀರ್ತಾ ಇದ್ದಾರೆ. ರಮ್ಯಾ ಕಾಂಗ್ರೆಸ್ಗೆ ಎಂಟ್ರಿ ಕೊಟ್ಟಿದ್ದೇ ಶಾಂತಿನಗರದ ಬೂತ್ ಅಧ್ಯಕ್ಷೆಯಾಗಿ. ಅಂದು ಬೂತ್ ಅಧ್ಯಕ್ಷೆಯಾಗಿದ್ದ ರಮ್ಯಾ ಇಂದು ಮೋಸ್ಟ್ ಪವರ್ಫುಲ್ ಹುದ್ದೆಯಲ್ಲಿದ್ದಾರೆ. ಹೀಗಾಗಿ ದೆಹಲಿ ಪ್ರಭಾವವನ್ನ ಬಳಸಿ ಹ್ಯಾರಿಸ್ಗೆ ಮಂತ್ರಿಗಿರಿ ಕೊಡಿಸಲು ರಮ್ಯಾ ಓಡಾಟವನ್ನ ನಡೆಸ್ತಾ ಇದ್ದಾರಂತೆ. ಅಲ್ಪಸಂಖ್ಯಾತರ ಕೋಟಾದಡಿ ರೋಷನ್ ಬೇಗ್ ಬದಲು ಹ್ಯಾರಿಸ್ಗೆ ಮಂತ್ರಿಗಿರಿ ಕೊಡುವಂತೆ ಲಾಬಿಯನ್ನ ರಮ್ಯಾ ನಡೆಸಿದ್ದು, ರಮ್ಯಾ ಮೇಡಮ್ ಮಾತಿಗೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಮಣೆ ಹಾಕ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ಎಷ್ಟೆಷ್ಟೋ ದೊಡ್ಡ ನಾಯಕರೆಲ್ಲ ದೆಹಲಿ ಹೈಕಮಾಂಡ್ ಮಟ್ಟವನ್ನ ಮುಟ್ಟಿದ್ದಾಯ್ತು, ಅಲ್ಲಿ ಪ್ರಭಾವವನ್ನ ಬೆಳೆಸಿದ್ದಾಯ್ತು. ಈಗ ರಮ್ಯಾ ಚಮತ್ಕಾರವನ್ನ ಹ್ಯಾರಿಸ್ಗೆ ಮಾಡಲಿದ್ದಾರಾ? ಖಂಡಿತ ಹೌದು. ಯಾಕಂತಂದ್ರೆ ಮಾಜಿ ಸಂಸದೆ ರಮ್ಯಾ ಅವರು ಕಾಂಗ್ರೆಸ್ನ ಹೈಕಮಾಂಡ್ ಲೆವೆಲ್ ಸಾಕಷ್ಟು ಪ್ರಾಬಲ್ಯವನ್ನು ಹೊಂದಿರುವಂತವರು, ಸಾಕಷ್ಟು ಪ್ರಭಾವವನ್ನು ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಕೂಡ ಅವರು ಬೀರಿದ್ದಾರೆ. ಈಗ ಅದೇ ರೀತಿಯಲ್ಲಿ ಹ್ಯಾರಿಸ್ ಅವರು ಶಾಂತಿನಗರದಿಂದ ಮೂರನೇ ಬಾರಿ ಶಾಸಕರಾಗಿರುವಂತವರು, ಅವರು ಈ ಬಾರಿ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದು ಸಾಕಷ್ಟು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ರಾಜ್ಯ ನಾಯಕರುಗಳು ಹ್ಯಾರಿಸ್ ಅವರ ಪರವಾಗಿ ಯಾವುದೇ ರೀತಿಯ ಲಾಬಿ ಮಾಡ್ಲಿಕ್ಕೆ ಅಥವಾ ಭರವಸೆ ಕೊಡ್ಲಿಕ್ಕೆ ಸಿದ್ಧರಿಲ್ಲ. ಯಾಕಂದ್ರೆ ಹ್ಯಾರಿಸ್ ಅವರ ಪುತ್ರನ ಒಂದು ಪ್ರಕರಣ ಏನಾಗಿದೆ, ಅವರು ಇನ್ನೂ ಕೂಡ ಜೈಲಿನಲ್ಲೇ ಇರೋದ್ರಿಂದ ಅವ್ರ ಪರವಾಗಿ ಯಾರು ಕೂಡ ಲಾಬಿ ಮಾಡ್ಲಿಕ್ಕೆ ಸಿದ್ಧರಿಲ್ಲ. ಹಾಗಾಗಿ ತಮಗಿರುವಂತಹ ಸಂಪರ್ಕ ಅಂದ್ರೆ ರಮ್ಯಾ ಅವರೊಂದಿಗೆ ಇರ್ತಕ್ಕಂಥ ಒಡನಾಟವನ್ನು ಬಳಸಿಕೊಂಡು ಹೈಕಮಾಂಡ್ ಮಟ್ಟದಲ್ಲಿ ರಮ್ಯಾರ ಮುಖಾಂತರವಾಗಿ ಬಾರಿ ಸಚಿವ ಸ್ಥಾನವನ್ನು ಪಡೆಯಬೇಕನ್ನುವಂತ ಒಂದು ಪ್ರಯತ್ನವನ್ನ ಹ್ಯಾರಿಸ್ ಅವರು ಮಾಡ್ತಾ ಇರುವಂತದ್ದು. ರಮ್ಯಾ ಅವರ ನಿವಾಸ ಕೂಡ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಇದೆ ಮತ್ತು ಯುವ ಕಾಂಗ್ರೆಸ್ಗೆ ಸ್ಪರ್ಧೆ ಮಾಡುವಂತ ಸಂದರ್ಭದಲ್ಲಿ ಅವರು ಶಾಂತಿನಗರ ಕ್ಷೇತ್ರದಿಂದಲೇ ಕೂಡ ಸ್ಪರ್ಧೆಯನ್ನು ಕೂಡ ಮಾಡಿದ್ರು. ಅದಲ್ಲದೆ 2013ರ ಚುನಾವಣೆಯಲ್ಲೂ ಕೂಡ ಹ್ಯಾರಿಸ್ ಅವರ ಪರವಾಗಿ ರಮ್ಯಾ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ಅನ್ನು ಕೂಡ ನಡೆಸಿದ್ರು. ಹಾಗಾಗಿ ಒಂದು ಒಳ್ಳೆ ಬಾಂಧವ್ಯ ಅವರ ನಡುವೆ ಇರೋದ್ರಿಂದ ಅದನ್ನೇ ಒಂದು ಈ ಬಾರಿ ಮಂತ್ರಿ ಸ್ಥಾನ ಪಡಿಲಿಕ್ಕಾಗಿ ಒಂದು ಬಾಂಧವ್ಯನ ಬಳಸಿದಂತೆ ಕಾಣಿಸ್ತಾ ಇದೆ. ರಮ್ಯಾ ಅವರ ಮುಖಾಂತರವಾಗಿ ರಾಹುಲ್ ಗಾಂಧಿ ಅವರ ಮೇಲೆ ಒತ್ತಡವನ್ನು ತಂದು ಈ ಬಾರಿ ರೋಷನ್ ಬೇಗ್ ಬದಲಿಗೆ ಅವಕಾಶವನ್ನ ತಮಗೆ ಕೊಡಿಸಿ ಅನ್ನುವಂತ, ಯಾಕಂದ್ರೆ ಅಲ್ಪಸಂಖ್ಯಾತರ ಕೋಟದಲ್ಲಿ ಬೆಂಗಳೂರಿನಿಂದ ಒಂದು ಸ್ಥಾನವನ್ನು ತುಂಬುವ ಸಂದರ್ಭದಲ್ಲಿ ರೋಷನ್ ಬೇಗ್ ಅವರ ಹೆಸರು ಕೂಡ ಬರ್ಬೋದು. ಆದ್ರೆ ಹಿರಿಯರಿಗೆ ಈ ಬಾರಿ ಅವಕಾಶ ಇಲ್ಲ ಅನ್ನುವಂತ ಮಾತು, ಮತ್ತೆ ಕಳೆದ ಬಾರಿ 5 ವರ್ಷ ಸಚಿವರಾಗಿದ್ದವ್ರಿಗೂ ಈ ಬಾರಿ ಅವಕಾಶ ಕೊಡೋದು ಬೇಡ ಅನ್ನುವಂತ ಮಾತು ಕೇಳಿ ಬರ್ತಾ ಇರೋದ್ರಿಂದ ಸಹಜವಾಗಿ ರೋಷನ್ ಬೇಗ್ ಅವರ ಸ್ಥಾನ ಖಾಲಿ ಆಗುತ್ತೆ. ಅಲ್ಲಿ ನಾನು ಆ ಕ್ಯಾಟಗರಿಯಲ್ಲಿ ಒಂದು ಸಚಿವನಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಹ್ಯಾರಿಸ್ ಅವರು ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ದಿವ್ಯ ಜ್ಯೋತಿ, ಹಾಗೊಂದ್ ವೇಳೆ ರಮ್ಯಾ ಮಾತು ವರ್ಕ್ ಆಗಿದ್ದೆ ಅದಲ್ಲಿ ಇನ್ನಷ್ಟು ಡಿಮಾಂಡ್ ಕ್ರಿಯೇಟ್ ಆಗ್ಬಿಡಲ್ವಾ ರಮ್ಯನ್ಗೆ? 100% ಹೌದು ದಿವ್ಯ. ಯಾಕಂತಂದ್ರೆ ಈ ಏನಾದ್ರು ಪ್ರಯತ್ನದಲ್ಲಿ ರಮ್ಯಾ ಅವರು ಯಶಸ್ವಿ ಆದ್ರೆ ಖಂಡಿತವಾಗಿಯೂ ಅವರಿಗೆ ಸಾಕಷ್ಟು ಅಂದ್ರೆ ಪ್ರಭಾವಿ ಇದೆ ಆಗಿದ್ದಾರೆ ಅವರು. ಅವರ ಮಾತು ನಡೆಯುತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಎನ್ನುವಂಥದ್ದು ಮತ್ತಷ್ಟು ರಾಜ್ಯ ನಾಯಕರ ಗಮನವನ್ನು ಸೆಳೆಯುವಂತ ಸಾಧ್ಯತೆ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಹ್ಯಾರಿಸ್ ಅವರು ಸುಲಭವಾಗಿ ಸಚಿವ ಸ್ಥಾನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥದ್ದು. ಯಾಕಂದ್ರೆ ಅವರ ಪುತ್ರನ ಪ್ರಕರಣದ ನಂತರ ಅವ್ರ ಪುತ್ರ ಇನ್ನೂ ಕೂಡ ಬೇಲ್ ಮೇಲೆ ರಿಲೀಸ್ ಆಗಲಿಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಹಾಗಾಗಿ ಸಹಜವಾಗಿ ಆ ವಿಚಾರವೂ ಕೂಡ ಪ್ರಭಾವ ಬೀರೋದ್ರಿಂದ ರಾಜ್ಯ ನಾಯಕರುಗಳು ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ಕೂಡ ವ್ಯಕ್ತಪಡಿಸುವಂತ ಸಾಧ್ಯತೆ ಅಂತೂ ಇದೆ. ಅವೆಲ್ಲವನ್ನು ವಿರೋಧವನ್ನು ಮೀರಿ ಹ್ಯಾರಿಸ್ ಅವರಿಗೆ ಏನಾದರೂ ಸಚಿವ ಸ್ಥಾನ ಕೊಡಿಸುವಲ್ಲಿ ರಮ್ಯಾ ಯಶಸ್ವಿ ಆದ್ರೆ ಇದಕ್ಕೂ ರಮ್ಯಾ ರಾಜ್ಯದ ಇತರೆ ನಾಯಕರಿಗಿಂತ ಪವರ್ಫುಲ್ ಲೀಡರ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ದಿವ್ಯ ಜೊತೆ ಹಿರಿಯ ನಾಯಕರಿಗೆ ಇದರಿಂದ ಹಿನ್ನಡೆ ಆಗಲ್ವಾ ಸುಖೇಶ್? ಖಂಡಿತ ಹೌದು. ಯಾಕಂತಂದ್ರೆ ಈಗ ಹಿರಿಯ ನಾಯಕರಲ್ಲಿ ಯಾವ ಕ್ಯಾಟಗರಿನ ಕೈ ಬಿಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇರುವಂತದ್ದು. ಅಂದ್ರೆ 5 ವರ್ಷ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದವ್ರನ್ನೆಲ್ಲರನ್ನು ಕೈ ಬಿಡಬೇಕನ್ನುವಂಥದ್ದ, ಅಥವಾ 2-3 ಬಾರಿ ಟರ್ಮ್ ಆಗಿದೆ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಕೈ ಬಿಡಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗೆ ಸಹಜವಾಗಿ ಹಿರಿಯ ನಾಯಕರಿಗೆ ಹೆಚ್ಚಂದ್ರೆ 5ರಿಂದ 6 ಜನಕ್ಕೆ ಮಾತ್ರ ಅವಕಾಶ ಆಗ್ಬೋದು. ಉಳಿದ 15-16 ಹೊಸ ಮುಖಗಳಿಗೆ ಅವಕಾಶ ಆಗುವಂಥದ್ದು. ಈಗಾಗಲೇ DCM ಹುದ್ದೆಯನ್ನ ಪರಮೇಶ್ವರ್ ಅವರು ಅಲಂಕರಿಸಾಗಿದೆ. DK ಶಿವಕುಮಾರ್ ಅವರಿಗೆ ಸಚಿವ ಸ್ಥಾನ ಖಚಿತವಾಗಿದೆ. ಹೀಗೆ ಒಂದು 2-3 ಹೆಸರುಗಳು ಖಚಿತವಾಗಿ ಆಗುವಂಥದ್ದು.
ಅದನ್ನ ಹೊರತುಪಡಿಸಿ ಉಳಿಯುವಂತ ಒಂದೆರಡು ಸಚಿವ ಸ್ಥಾನ ಹಿರಿಯರಿಗೆ ಯಾಕೆ ಸಿಗುತ್ತೆ ಅನ್ನೋದು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬಹುತೇಕ ಈ ಬಾರಿ ಕಿರಿಯರ ಒಂದು ಸಂಪುಟ ಕಾಂಗ್ರೆಸ್ನಿಂದ ಹೊರಹೊಮ್ಮುವಂತ ಸಾಧ್ಯತೆ ಇರೋದ್ರಿಂದ ಇದುವರೆಗೂ ಸಚಿವರಾಗದಿದ್ದವರು, 2 ಬಾರಿ ಗೆದ್ದವರು, ಕೆಲವರು ಹೊಸದಾಗಿ ಗೆದ್ದವರು ಎಲ್ಲರೂ ಕೂಡ ತಮ್ಮದೇ ಆದ ಪ್ರಯತ್ನವನ್ನು ಅವರು ನಡೆಸ್ತಾ ಇದ್ದಾರೆ. ದಿವ್ಯಜ್ಯೋತಿ, ರಮ್ಯಾ ಮಾತ್ ಕೇಳಿ ಹ್ಯಾರಿಸ್ಗೆ ಏನಾದ್ರೂ ಒಂದು ವೇಳೆ ಮಂತ್ರಿಗಿರಿಯನ್ನ ಕೊಟ್ಟಿದ್ದೇ ಆದ್ರೆ ನಾಳೆ ದಿನ ಸರ್ಕಾರದ ವಿರುದ್ಧವಾಗಿ ತೂರಿ ಬರುವಂತಹ ಎಲ್ಲಾ ಟೀಕಾ ಟಿಪ್ಪಣಿಗಳಿಗೆ ರಮ್ಯಾ ಹೊಣೆಗಾರಿಕೆಯನ್ನ ಹೊತ್ಕೊಳ್ತಾರಾ? ಅದು ಖಂಡಿತ, ಅದು ಕೂಡ ಒಂದು ಪ್ರಶ್ನೆ. ಆದ್ರೆ ಕೆಲವೊಂದು ಸಂದರ್ಭಗಳೇನಾಗುತ್ತೆ, ಈ ಬಾರಿ ಚುನಾವಣೆ ನಡೆದಂತ ಸಂದರ್ಭವನ್ನು ನಾವು ತೆಗೆದುಕೊಂಡ್ರೆ ಚುನಾವಣೆಗೆ ಮುಂಚಿತವಾಗಿ ನಳಪದ್ ಒಂದು ಜೈಲನ್ನ ಸೇರಿದ್ರು. ಅದು ಕೂಡ ಏನು ಕೂಡ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ದೊಡ್ಡ ಮಟ್ಟದ ಪರಿಣಾಮ ಬೀರಲಿಲ್ಲ. ಅಥವಾ ಕಾಂಗ್ರೆಸ್ನಲ್ಲಿ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲೂ ಕೂಡ ಹ್ಯಾರಿಸ್ಗೆ ಟಿಕೆಟ್ ತಪ್ಪುವ ಆತಂಕ ಇದೆ ಅನ್ನೋದಾದ್ರೂ ಕೂಡ ಯಾವುದೇ ಸಮಸ್ಯೆ ಆಗದೆ ಅವರು ಟಿಕೆಟ್ ಅನ್ನ ತಂದ್ರು. ಅಷ್ಟೇ ಸುಲಭವಾಗಿ ಶಾಂತಿನಗರದಲ್ಲಿ ಅವರು ಗೆಲುವನ್ನು ಕೂಡ ಸಾಧಿಸಿದ್ರು. ಈಗ ಸಚಿವ ಸ್ಥಾನದ ವಿಚಾರಕ್ಕೆ ಬರೋದಾದ್ರೆ ಅಲ್ಲೆಲ್ಲೂ ಆಗದಂತ ಒಂದು ಸಮಸ್ಯೆ ಇಲ್ಲಿ ಯಾಕೆ ಅನ್ನುವಂತ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಮತ್ತು ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಆಗಿದೆ ಮತ್ತು ತಂದೆ ನಾವು ವಿಚಾರಕ್ಕೆ ಮತ್ತೆ ಟಾರ್ಗೆಟ್ ಮಾಡೋದಕ್ಕಿಲ್ಲ ಅನ್ನುವಂತ ವಾದ ಕೂಡ ಮಂಡನೆ ಆಗ್ಬೋದು. ಆದ್ರೆ ಆ ವಾದಕ್ಕೆ ಎಷ್ಟು ಮಟ್ಟಿಗೆ ಹೈಕಮಾಂಡ್ ಮನ್ನಣೆ ಕೊಡುತ್ತೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಮತ್ತು ರಾಜ್ಯದಲ್ಲಿ ಸಾಕಷ್ಟು ಜನ ಅಲ್ಪಸಂಖ್ಯಾತ ಕೋಟರಲ್ಲೂ ಕೂಡ ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡ್ತಾ ಇರೋದ್ರಿಂದ ಹ್ಯಾರಿಸ್ ಅವರಿಗೆ ಸಚಿವ ಸ್ಥಾನ ಏನೆಲ್ಲ ಮಾಡಬೇಕು ಎಲ್ಲ ಪ್ರಯತ್ನಗಳು ಖಂಡಿತ ನಡೆಯುತ್ತೆ. ಅದರಿಂದ ಹೊಸದಾಗಿ ಏನಾದರೂ ಹ್ಯಾರಿಸ್ ಅವರು ಸಚಿವ ಸ್ಥಾನವನ್ನು ಪಡೆಯುವಲ್ಲಿ ಯಶಸ್ವಿ ಆದ್ರೆ ಅದು ರಮ್ಯಾ ಅವರ ಕೃಪಕಟಾಕ್ಷದಿಂದ ಮಾತ್ರ ಸಾಧ್ಯ. ಹಾಗಾಗುತ್ತಾ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಓಕೆ, ಅಂದು ಬೂತ್ ಮಟ್ಟದಲ್ಲಿ ಅಧ್ಯಕ್ಷೆಯಾಗಿದ್ದ ರಮ್ಯಾ ಇವತ್ತು ಋಣ ಸಂದಾಯಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಯಾಕಂದ್ರೆ ಹ್ಯಾರಿಸ್ ಪರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿಯನ್ನ ನಡೆಸಲಿಕ್ಕೆ ಪದ್ಮಾವತಿ ಮುಂದಾಗಿರೋದು. ಇಫ್ ಇನ್ ಕೇಸ್ ಹ್ಯಾರಿಸ್ಗೆ ಮಂತ್ರಿಗಿರಿಯನ್ನ ಕೊಡಿಸಿದ್ದೇ ಆದಲ್ಲಿ ಮುಂದೆ ಆಗುವಂತಹ ಎಲ್ಲ ಟೀಕೆಗಳಿಗೆ ರಮ್ಯಾ ಹೊಣೆ ಆಗ್ತಾರಾ? ಅವರು ಇದರಿಂದ ನುಣುಚಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರಾ? ಕೇವಲ ಮಂತ್ರಿಗಿರಿ ಕೊಡಿಸೋದಷ್ಟೇ ಅವರ ಹುದ್ದೆ ಆಗುತ್ತಾ, ಉದ್ದೇಶವಾಗುತ್ತಾ? ನಾಳೆ ದಿನ ಏನಾದ್ರೂ ರಮ್ಯಾ ಇದರಲ್ಲಿ ಯಶಸ್ವಿ ಆದ್ರೆ ಇನ್ನ ಎಲ್ಲರೂ ಕೂಡ ಅವ್ರ ಮನೆ ಮುಂದೆ ಕ್ಯೂ ನಿಲ್ಬೇಕಾದಂತಹ ಪರಿಸ್ಥಿತಿ ಬರುತ್ತಾ? ಅಥವಾ ಒಬ್ಬ ಕಿರಿಯರ ಮಾತನ್ನ ಕೇಳಿ ಮಂತ್ರಿಗಿರಿ ಕೊಡ್ತಾರೆ ಅನ್ನುವಂತಹ ಆರೋಪಗಳು ಕೂಡ ಹಿರಿಯರಿಂದ ಬರುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು.